ಹಾಯ್, ಎಲ್ಲರೂ ಹೇಗಿದ್ದೀರಾ? NKL ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ರಹ್ಮಗಂಟು ಕಥೆಯ 121ನೇ ಸಂಚಿಕೆಯನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬ್ರಹ್ಮಗಂಟು ಸಂಚಿಕೆ 121. ಎಲ್ಲಿದ್ದೀಯಾ ಅನಿಲ್? ಪ್ಲೀಸ್ ಬೇಗ ಬಾ, ನನಗೆ ತುಂಬ ಭಯ ಆಗ್ತಾ ಇದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಅಳೋದಕ್ಕೆ ಶುರು ಮಾಡಿದಳು ವಿದಿಶಾ. ಮರದ ಮರೆಯಲ್ಲಿ ಅಡಗಿ ಕುಳಿತಿರುವವಳಿಗೆ ಯಾರದ್ದೋ ಹೆಜ್ಜೆ ಸಪ್ಪಳ ತನಗೆ ಹತ್ತಿರವಾಗುತ್ತಿರುವುದು ಕೇಳಿಸುತ್ತಿದ್ದ ಹಾಗೆ ಕತ್ತಿ ಸುರಿಯೇ ಬಂದನೇನೋ ಎಂದು ಮತ್ತಷ್ಟು ಹೆದರಿ ಮರಕ್ಕೆ ಇನ್ನಷ್ಟು ಒತ್ತಿಕೊಂಡು ಕುಳಿತಳು. ಅಲ್ಲಿ ಕುಳಿತಿದ್ದವಳಿಗೆ ಒಂದೊಂದು ನಿಮಿಷ ಕೂಡ ಒಂದೊಂದು ಯುಗಗಳ ಹಾಗೆ ಭಾಸವಾಗುತ್ತಿತ್ತು. ಅಷ್ಟರಲ್ಲಿಯೇ ವಿದಿಶಾ, ಎಲ್ಲಿದೆಯಾ ಎಂದು ಕೂಗಿದ ಅನಿಲ್ ಧ್ವನಿಗೆ ಬೆಚ್ಚಿದಂತೆ ಎದ್ದು ನಿಂತು ಹಿಂದೆ ತಿರುಗಿದಳು. ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತು ಸುತ್ತಮುತ್ತ ಅವಳನ್ನೇ ಹುಡುಕುತ್ತಾ ಓಡಿ ಬರುತ್ತಿದ್ದ ಅನಿಲ್ ಕಾಣಿಸಿದ. ಅವನನ್ನು ನೋಡುತ್ತಿದ್ದ ಹಾಗೆ ಹೋದ ಜೀವ ಮತ್ತೆ ಬಂದ ಹಾಗೆ ಆಗಿತ್ತು. ಓಡಿ ಬಂದವಳೆ ಅವನನ್ನು ಹಿಂದಿನಿಂದ ತಬ್ಬಿ ಅವನ ಬೆನ್ನಿಗೆ ಮುಖ ಒತ್ತಿ ಅಳೋದಕ್ಕೆ ಶುರು ಮಾಡಿದಳು. ಅಚಾನಕ್ಕಾಗಿ ಬಂದು ಅಪ್ಪಿದಾಗ ಅನಿಲ್ ಒಮ್ಮೆ ಗಾಬರಿಯಾದರೂ ನಂತರ ಅವಳ ಸ್ಪರ್ಶದಿಂದಲೇ ಅದು ವಿದಿಶಾ ಎಂದು ತಿಳಿದು ನಿಟ್ಟುಸಿರು ಬಿಟ್ಟವನು ಅವಳಿಂದ ಬಿಡಿಸಿಕೊಂಡು ಹಿಂದೆ ತಿರುಗಿ, ವಿದಿಶಾ, ನಿಂಗೇನೂ ಆಗಿಲ್ಲ ತಾನೆ? ಆ ನನ್ನ ಮಗ ನಿಂಗೇನೂ ಮಾಡಿಲ್ಲ ಅಲ್ವಾ ಎಂದು ಸಿಟ್ಟಿನಿಂದಲೇ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದರೆ ಇಲ್ಲ ಎನ್ನುವ ರೀತಿ ತಲೆಯಾಡಿಸಿ ಪುನಃ ತಬ್ಬಿದಳು. ನೀನು ಬರೋದೇ ಇಲ್ವೇನೋ ಅಂತ ತುಂಬ ಭಯ ಆಗಿತ್ತು ಅನಿ ಎಂದು ಬಿಕ್ಕುತ್ತಲೇ ಹೇಳಿದರೆ ಸುಮ್ಮನೆ ಅವಳ ತಲೆ ಸವರುತ್ತಾ ನಿಂತನು. ಹೇಯ್, ಸಿಕ್ಕಿದ್ಲೇನೋ ಎಂದು ದೂರದಲ್ಲಿ ಕೆಲವರ ಗದ್ದಲ ಕೇಳುತ್ತಿದ್ದ ಹಾಗೆ, ಅನಿ, ಅವ್ರ ಕಡೆಯವರು ಬಂದರು ಅನಿಸುತ್ತೆ, ಬಾ ನಾವಿಲ್ಲಿಂದ ಹೋಗೋಣ ಎಂದು ಆತಂಕದಿಂದಲೇ ಹೇಳಿದಳು. ನಿನ್ನ ಮುಟ್ಟೋ ಧೈರ್ಯ ಮಾಡಿದವನಿಗೆ ಇವತ್ತೊಂದು ಗತಿ ಕಾಣಿಸಿ ಬರ್ತೀನಿ, ನೀನು ಇಲ್ಲೇ ಇರು ಎಂದು ಹಲ್ಲು ಕಚ್ಚಿ ನುಡಿದು ಒಂದೆಜ್ಜೆ ಮುಂದೆ ಇಟ್ಟವನನ್ನು ನೋಡಿ ಹೆದರಿದ ವಿದಿಶಾ, ಹನಿ, ಅವ್ರು ತುಂಬ ಜನ ಇದ್ದಾರೆ, ನಂಗೆ ತುಂಬ ಭಯ ಆಗ್ತಾ ಇದೆ, ಪ್ಲೀಸ್ ನೀನು ಹೋಗಬೇಡ, ನಾವು ಮೊದಲು ಮನೆಗೆ ಹೋಗೋಣ ಬಾ, ಇಲ್ಲಿ ಇದ್ದಷ್ಟು ಸಮಯ ನನಗೆ ಸಾಯುವಷ್ಟು ಭಯ ಆಗ್ತಾ ಇದೆ ಎಂದು ಅವನ ತೋಳು ಹಿಡಿದುಕೊಂಡು ಎಳೆಯುತ್ತಾ ಮುಂದೆ ಹೊರಟರೆ ಅವಳ ಮನಸ್ಥಿತಿಯನ್ನು ಅರಿತವನು ತನ್ನ ಕೋಪ ನಿಯಂತ್ರಿಸಿಕೊಂಡು ಅವಳ ಹಿಂದೆ ಹೆಜ್ಜೆ ಹಾಕಿದ. ಓಡುವಾಗ ಕಾಲಿಗೆ ಏಟಾಗಿದ್ದ ಕಾರಣ ಕುಂಟುತ್ತಲೇ ಕಷ್ಟಪಟ್ಟು ನಡೆಯುತ್ತಿದ್ದವಳನ್ನು ನೋಡಿ ತನ್ನ ತೋಳಿನಲ್ಲಿ ಎತ್ತಿಕೊಂಡು ಮುಂದೆ ನಡೆದಿದ್ದ ಅನಿಲ್ ತಾನು ಏನೂ ಹೇಳದೇ ಇದ್ದರೂ ತೋಳಿನಲ್ಲಿ ಎತ್ತಿಕೊಂಡು ನಡೆಯುತ್ತಿದ್ದವನನ್ನೇ ಕಣ್ಣು ಮುಚ್ಚದೆ ನೋಡುತ್ತಿದ್ದಳು ವಿದಿಶಾ. ಯಾವಾಗಲೂ ತನ್ನ ಮೇಲೆ ಸಿಡುಕುತ್ತಾ ಗಂಭೀರವಾಗಿ ನಡೆದುಕೊಳ್ಳುತ್ತಿದ್ದ ಅನಿಲ್ ಕಣ್ಣಲ್ಲಿ ತನಗಾಗಿ ಕಂಡ ಆ ಭಯ, ಸಿಟ್ಟು, ಗಾಬರಿ ಎಲ್ಲವನ್ನೂ ನೋಡಿ ಅವಳ ಮನಸ್ಸು ಅರಳಿತ್ತು. ಮನಸ್ಸಿನಲ್ಲಿ ತನ್ನ ಬಗ್ಗೆ ಭಾವನೆಗಳು ಇದ್ದರೂ ಇಲ್ಲದೆ ಇರುವವನ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂದುಕೊಂಡು ತನ್ನಲ್ಲೇ ಮುಗುಳು ನಕ್ಕಳು. ಮನೆಗೆ ಬಂದ ತಕ್ಷಣ ವಿದಿಶಾಳನ್ನು ಅಪ್ಪಿ ಕಣ್ಣೀರಾದರು ರಾಮಕ್ಕ. ಅವರಿಗೂ ಕೂಡ ವಿದಿಶಾ ಕಾಣೆಯಾಗಿದ್ದ ವಿಷಯದಿಂದ ಗಾಬರಿಯೇ ಆಗಿತ್ತು. ಅವರ ಗಾಬರಿಯನ್ನು ದೂರ ಮಾಡಲು ಏನೂ ಆಗಿಯೇ ಇಲ್ಲ ಎನ್ನುವ ರೀತಿ ತಮಾಷೆ ಮಾಡುತ್ತಾ ನಡೆದುಕೊಂಡ ಹುಡುಗಿಯನ್ನು ಒಮ್ಮೆ ನೋಡಿ ನಂತರ ಮೌನವಾಗಿಯೇ ಅವಳ ಎಲ್ಲ ಗಾಯಗಳಿಗೂ ಔಷಧಿ ಹಚ್ಚಿ ಮತ್ತಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದ ಅನಿಲ್. ವಿದಿಶಾಳನ್ನು ಮನೆಯಲ್ಲಿ ಬಿಟ್ಟು ತಾನು ಹೊರಗೆ ಬಂದ ಅನಿಲ್ ಮನಸ್ಸು ನೋವಿನಲ್ಲಿ ಭಾರವಾಗಿತ್ತು. ಅವಳು ಕಾಣೆಯಾಗಿದ್ದ ಅಷ್ಟು ಸಮಯ ಅವಳಿಗೆ ಏನಾಯಿತೋ ಏನೋ ಎಂದು ಅವನೆಷ್ಟು ಒದ್ದಾಡಿ ಹೋಗಿದ್ದಾನೆ ಅನ್ನೋದು ಅವನಿಗಷ್ಟೇ ಗೊತ್ತು. ಅವಳು ತನಗೆ ಒಮ್ಮೆ ಸೇಫಾಗಿ ಸಿಕ್ಕರೆ ಸಾಕು ಎಂದು ಅದೆಷ್ಟೋ ದೇವರುಗಳ ಮೊರೆಯೇ ಹೋಗಿದ್ದ. ಇದರ ಜೊತೆಗೆ ಇದ್ದಕ್ಕೆಲ್ಲ ಕಾರಣವಾದವನ ಮೇಲೆ ಕೆಂಡದಷ್ಟು ಕೋಪ ಉಕ್ಕುತ್ತಿತ್ತು ಅವನಿಗೆ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಸೂರಿ ಎಂದು ಕೈ ಮುಷ್ಟಿ ಕಟ್ಟಿ ಎದುರಿಗೆ ಇದ್ದ ಮರಕ್ಕೆ ಬಲವಾಗಿ ಗುದ್ದಿದ. ಎಷ್ಟೋ ಹೆಣ್ಣು ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಿರೋ ನಿನಗೆ ನರ್ಕ ತೋರಿಸ್ದೆ ಬಿಡಲ್ಲ.
ಎಂದು ತನ್ನಲ್ಲೇ ಹೇಳಿಕೊಂಡವನು ನಂತರ ಅದ್ಯಾರಿಗೋ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟವನ ಯೋಚನೆ ಅದಾಗಲೇ ರೆಡಿಯಾಗುತ್ತಿತ್ತು. ಈ ಸಲ ಮಾತ್ರ ಆ ಸೂರಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ಬಾರಿ ಎಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿನೇ ನಿನ್ನ ಟಚ್ ಮಾಡ್ತೀನಿ ಕಣೋ. ಯಾವ ಕಡೆಯಿಂದಲೂ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶನೇ ಸಿಗಬಾರ್ದು. ಆದರೆ ಅದಕ್ಕಿಂತ ಮೊದಲು ವಿದಿಶಾನ ಇಲ್ಲಿಂದ ಸೇಫಾಗಿ ಅವಳ ಮನೆಗೆ ಕಳಿಸ್ಬೇಕು. ಅವಳು ನನ್ನ ವೀಕ್ನೆಸ್ ಅಂತ ಈಗಾಗಲೇ ನಿನಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಅವಳನ್ನು ಮುಂದೆ ಇಟ್ಕೊಂಡು ಆಟ ಆಡೋಕೆ ನೋಡ್ತಾ ಇದೆಯಾ ಎಂದು ಸುಮಾರು ಹೊತ್ತು ಎಲ್ಲ ರೀತಿಯಲ್ಲಿಯೂ ಯೋಚಿಸಿ ಕಡೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ತರುಣಿಂದ ಸೂರ್ಯ ಹಾಗೂ ಅರ್ಚನಾ ಬಗ್ಗೆ ಪೂರ್ತಿ ವಿಷಯ ತಿಳಿದ ಅದೀರಾ ಬೇಸರದಲ್ಲಿ ಮನೆಗೆ ಬಂದು ಮೃತ್ಯುಂಜಯನಿಗಾಗಿ ಕಾದು ಕುಳಿತಿದ್ದಳು. ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡುತ್ತಿದ್ದ ಅರ್ಚನಾ ತಮಗೆಲ್ಲ ಮೋಸ ಮಾಡಿ ಹೋಗಿರುವ ನೋವು ಅವಳ ಮೇಲಿನ ಕೋಪವಾಗಿ ಬದಲಾಗಿದೆ ಅನ್ನೋದು ಅರ್ಥವಾಗಿತ್ತು ಅದೀರಾಗೆ. ನಂಬಿದವರಿಂದ ಆದ ನಂಬಿಕೆ ದ್ರೋಹ ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಅನ್ನೋದು ಮೃತ್ಯುವನ್ನು ನೋಡಿನೇ ಅರ್ಥವಾಗಿ ಅವನ ಮೇಲೆ ಕನಿಕರ ಮೂಡುತ್ತಿತ್ತು ಅದೀರಾಗೆ. ಇದೇ ಯೋಚನೆಯಲ್ಲಿ ಕುಳಿತಿದ್ದವಳಿಗೆ ಹೊರಗಡೆ ಕಾರಿನ ಶಬ್ದವಾಗಿದ್ದನ್ನು ಕೇಳಿ ಹೊರಗಡೆ ಓಡಿ ಬಂದಿದ್ದಳು ತನ್ನ ಗಂಡನನ್ನು ನೋಡುವ ಸಲುವಾಗಿ. ಅವನು ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ಓಡಿ ಬಂದು ತಬ್ಬಿಕೊಂಡ ಮಡದಿಯನ್ನು ನೋಡಿ ಮೃತ್ಯುಗೆ ಆಶ್ಚರ್ಯವೇ ಆಗಿತ್ತು. ಅದಿ, ಏನಿವತ್ತು ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗಿರೋ ಆಗಿದೆ. ಮನೆಯೊಳಗೆ ಬರೋಕ್ಕೂ ಬಿಡದೆ ಬಾಗಿಲೆಲ್ಲ ತಪ್ಕೊಳ್ಳೋ ಅಷ್ಟು ಎಂದು ನಗುತ್ತಲೇ ಹೆಂಡತಿಯ ಕಾಲೆಳೆದ. ಆದರೂ ಅವನ ಮಾತು ತನಗೆ ಕೇಳಿಸಿಯೇ ಇಲ್ಲ ಎನ್ನುವ ಹಾಗೆ ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಎರಡೂ ಕೆನ್ನೆಗೆ ಮುತ್ತಿಟ್ಟಳು. ಇದೇನೇ ಇದು, ಇಲ್ಲೇ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋ ಹಾಗಿದೆಯಲ್ಲ, ಅಟ್ಲೀಸ್ಟ್ ರೂಮ್ಗಾದರೂ ಹೋಗೋಣ ಬಾ ಎಂದು ಪುನಃ ನಕ್ಕರೆ ಅದೀರಾ ಮುಖ ಮುನಿಸಿನಿಂದ ಊದಿಕೊಂಡಿತ್ತು. ಸದಾಶಿವಂಗೆ ಅದೇ ಜ್ಞಾನ ಅನ್ನೋ ಹಾಗಾಡ್ಬಿಡಿ, ನಾನೇನೋ ಸುಮ್ಮನೆ ಕೊಟ್ಟಿದ್ದಷ್ಟೆ ಎಂದು ಹೇಳುತ್ತಾ ಅವನಿಂದ ದೂರ ಸರಿಯಲು ಹೋಗುತ್ತಿದ್ದವಳ ಸೊಂಟ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು, ಏನು ಸುಮ್ಮನೆನಾ? ಆದರೆ ನೀನು ಈ ರೀತಿ ನಡ್ಕೊಂಡಿದ್ದನ್ನು ನೋಡಿ ನಾನು ಏನೇನೋ ಅಂದ್ಕೊಂಡನಲ್ಲ ಎಂದು ಮೋಹಕವಾಗಿ ಅವಳ ಕಿವಿಯ ಬಳಿ ಪಿಸಿ ನುಡಿದರೆ ಅದೀರಾ ಕೆನ್ನೆಗಳ ರಂಗು ಬದಲಾಗಿತ್ತು. ಈ ರೀತಿ ನೀನಿಷ್ಟೊಂದು ನಾಚಿಕೊಂಡ್ರೆ ನನ್ನ ಸಂಯಮ ಕೆಡುತ್ತೆ. ಆಮೇಲೆ ಮುಂದೆ ಏನಾದರೂ ನನ್ನಿಂದ ತಪ್ಪಾದರೆ ಅದಕ್ಕೆ ನಾನು ಹೊಣೆ ಮಾಡೋ ಹಾಗಿಲ್ಲ ನೀನು ಎಂದು ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡರೆ ಅದೀರಾ ಕಣ್ಣುಗಳು ಗಾಬರಿಯಲ್ಲಿ ದೊಡ್ಡದಾಗಿತ್ತು. ಅಯ್ಯೋ ಮೃತ್ಯು, ಇದೇನು ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಅಮ್ಮ ಮತ್ತು ಭಾಗ್ಯಮ್ಮ ಇಬ್ಬರೂ ಇದ್ದಾರೆ, ಪ್ಲೀಸ್ ನನ್ನ ಕೆಳಗಿಳಿಸಿ ಎಂದಳು. ಇರಲಿ ಬಿಡು, ನನ್ನ ಹೆಂಡ್ತಿನ ನಾನು ಎತ್ಕೊಂಡ್ರೆ ಅವರೇನು ಅಂದ್ಕೊಳ್ಳಲ್ಲ ಎನ್ನುತ್ತಾ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡ ರೀತಿಯಲ್ಲಿಯೇ ಮನೆಯೊಳಗೆ ಬಂದು ತನ್ನ ರೂಮಿನತ್ತ ನಡೆದ. ಮನೆ ಒಳಗೆ ಬಂದ ಕೂಡಲೇ ಸುತ್ತಮುತ್ತ ಗಾಬರಿಯಲ್ಲಿಯೇ ಕಣ್ಣಾಡಿಸಿದ ಅದೀರಾಗೆ ಅಲ್ಲಿ ಯಾರೂ ಕಾಣದೇ ಇದ್ದಾಗ ಸ್ವಲ್ಪ ಸಮಾಧಾನವಾಗಿ ನಿಟ್ಟುಸಿರು ಬಿಟ್ಟಿದ್ದಳು. ನೇರವಾಗಿ ತನ್ನ ರೂಮಿಗೆ ಎತ್ತಿಕೊಂಡು ಬಂದ ಮೃತ್ಯು ಅವಳನ್ನು ಬೆಡ್ ಮೇಲೆ ಮಲಗಿಸಿ ತನ್ನ ಕೋಟ್ ಬಿಚ್ಚಿದರೆ ಅವನ ವರಸೆಗೆ ಅದೀರಾ ಉಗುಳು ನುಂಗಿದಳು. ಮೃತ್ಯು, ಕೋಟ್ ಯಾಕೆ ಬಿಚ್ಚಿಸ್ತಾ ಇದ್ದೀರಾ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದರೆ, ಅದು ನಮ್ಮಿಬ್ಬರಿಗೂ ತುಂಬ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೆ ಎಂದು ಕೋಟ್ ಬಿಚ್ಚಿ ಕೆಳಗೆ ಎಸೆದು ಅವಳ ಮೇಲೆ ಬಾಗಿದರೆ ಅದೀರಾ ಕಣ್ಣು ಮುಚ್ಚಿದಳು. ಕೆಲವು ನಿಮಿಷದ ನಂತರ ಕಣ್ಣು ತೆರೆದವಳಿಗೆ ಮಗುವಿನಂತೆ ತನ್ನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದವನನ್ನು ನೋಡಿ ಮುಗುಳು ನಕ್ಕು ಅವನ ಕೂದಲಲ್ಲಿ ಕೈಯಾಡಿಸಲು ಶುರು ಮಾಡಿದಳು. ಇವತ್ತು ಆಫೀಸಲ್ಲಿ ತುಂಬ ವರ್ಕ್ ಇತ್ತು ಕಣೆ, ತುಂಬ ಸುಸ್ತಾಗ್ತಾ ಇದೆ, ಸ್ವಲ್ಪ ಹೊತ್ತು ಹೀಗೆ ಮಲ್ಕೋತೀನಿ ಪ್ಲೀಸ್ ಎಂದರೆ, ಆಯಿತು ಮಲಗಿ ಎಂದಳು. 1-2 ಗಂಟೆಗಳವರೆಗೂ ಅದೇ ರೀತಿಯಲ್ಲಿ ಮಲಗಿ ಸುಮಾರು 9 ಗಂಟೆಗೆ ಎದ್ದವನ ಮೂಡ್ ಸ್ವಲ್ಪ ಬೆಟರ್ ಆಗಿತ್ತು. ಆಗಲೇ 9 ಗಂಟೆ ಆಗಿದೆ, ಬನ್ನಿ ಊಟ ಮಾಡಿ ಬರೋಣ. ಅಮ್ಮು ಆಗಲೇ ನಮ್ಮನ್ನು ಕರೆಯೋಕ್ಕೆ ಬಂದಿದ್ಲು. ನೀವು ಮಲಗಿರೋದನ್ನು ನೋಡಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ಕಳಿಸ್ದೆ. ಈಗಾಗಲೇ ಮನೆಯವರದೆಲ್ಲ ಊಟ ಆಗಿರುತ್ತೆ ಎಂದು ಹೇಳುತ್ತಾ ಅವನನ್ನು ಊಟಕ್ಕೆ ಕರೆದುಕೊಂಡು ಬಂದಳು. ಊಟ ಮಾಡುವ ವೇಳೆ ಏನನ್ನೋ ನೆನೆದುಕೊಂಡ ಅದೀರಾ, ಮೃತ್ಯು, ನಾಳೆ ನನ್ನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಎಂದಳು. ಈಗ ಆದಿ ಎಂಗೇಜ್ಮೆಂಟ್ಗೆ ಹೋಗಿ 1 ವಾರ ಇದ್ದು ಬಂದೆ ತಾನೆ.
ಈಗ ಮತ್ಯಾಕೆ ಎಂದು ತುಸು ರೇಗಿದಂತೆಯೇ ಕೇಳಿದ. ಅವಳನ್ನು ಬಿಟ್ಟಿರಲು ಅವನಿಗೆ ಆಗದೆ ಇರುವ ಕಾರಣ ತವರು ಮನೆಗೆ ಹೋಗುತ್ತೀನಿ ಎಂದರೆ ಅವನ ಮುಖ ಗಡಿಗೆ ಗಾತ್ರವಾಗಿ ಬಿಡುತ್ತದೆ. ಆದಿ ಮದುವೆ ಹತ್ರ ಬರ್ತದೆ. ಮದುವೆಗೆ ಇನ್ನು ಸ್ವಲ್ಪ ದಿನ ಅಷ್ಟೇ ಉಳಿದಿರೋದು. ಅಮ್ಮ ಒಬ್ಬರಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗ್ತೀನಿ ಎಂದಳು. ಅವಳ ಮಾತಿಗೆ ಒಮ್ಮೆ ಯೋಚಿಸಿ ನಂತರ, ಸರಿ, ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗು, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಹೇಳುತ್ತಾ ಊಟ ಮುಗಿಸಿ ಎದ್ದರೆ ಅದೀರ ಮುಖ ಪೆಚ್ಚಾಗಿತ್ತು. ಸಂಜೆ ನಿಹಾರಿಕಾ ಫೋನ್ ಮಾಡಿ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿದೆ ಎಂದು ಹೇಳಿದ್ದರಿಂದ ನಾಳೆ ಸಿಗುವುದಾಗಿ ಹೇಳಿದ್ದಳು ಅವಳಿಗೆ. ಹಾಗಾಗಿಯೇ ತವರು ಮನೆಯ ನೆಪ ಇಟ್ಟುಕೊಂಡು ಸುಳ್ಳು ಹೇಳುತ್ತಿದ್ದಳು ಅದೀರ. ಆದರೆ ಈಗ ಅವನೇ ಕರೆದುಕೊಂಡು ಹೋಗುತ್ತೀನಿ ಎಂದಿದ್ದನ್ನು ನೋಡಿ ಏನು ಮಾಡಬೇಕು ಅನ್ನೋದು ತಿಳಿಯಲಿಲ್ಲ ಅವಳಿಗೆ. ಮುಂದುವರಿಯುವುದು.